ಎಲ್ಲರಿಗೂ ನಮಸ್ಕಾರ. ಇಂದು ನಾನು ಗಾನಕೋಗಿಲೆ ಸಂಗೀತ ಸಾಮ್ರಾಜ್ಞೆ ಎಸ್ ಜಾನಕಮ್ಮನ ಕುರಿತು ಮಾತನಾಡಬೇಕಂತ ಬಂದಿದ್ದೇನೆ. ಯಾಕೆಂತಂದರೆ ನಾನು ಕೂಡ ಇವರ ಹಾಡುಗಳನ್ನು ಕೇಳುತ್ತಾ ಬೆಳೆದವಳು, ಇವಳ ಅಭಿಮಾನಿನೂ ಹೌದು. ನಿಮಗೆಲ್ಲ ಗೊತ್ತಿರುವ ಹಾಗೆ ದಿನಾಂಕ 11 ಜುಲೈ ಶನಿವಾರ ಸಂಜೆ 7:30ಕ್ಕೆ ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಚಿರನಿದ್ರೆಗೆ ಜಾರಿದರು. ಆಗ ಅವರಿಗೆ 88 ವರ್ಷ ವಯಸ್ಸಾಗಿತ್ತು. ಈ ಮೂಲಕ ಭಾರತೀಯ ಚಿತ್ರರಂಗದ ಗಾನಸುದೆಯ ಒಂದು ಸುವರ್ಣ ಯುಗಕ್ಕೆ ತೆರೆ ಬಿದ್ದಂತಾಗಿದೆ. ಇವರು 5 ದಶಕಗಳಿಗಿಂತ ಹೆಚ್ಚು ಕಾಲ ಸಾವಿರಾರು ಹಾಡುಗಳ ಮೂಲಕ ಕೋಟ್ಯಾಂತರ ಜನರ ಮನವನ್ನು ಗೆದ್ದಿದ್ದಾರೆ. ಇವರು ಆಂಧ್ರ ಪ್ರದೇಶದ ಪಲ್ಲಪಟ್ಲ ಗ್ರಾಮದವರು. ಬಾಲ್ಯದಲ್ಲಿಯೇ ಸಂಗೀತದ ಮೇಲೆ ಅಪಾರವಾದ ಪ್ರೀತಿ ಮತ್ತು ಆಸಕ್ತಿ ಇತ್ತು. ನಂತರ ಇವರು ತಮ್ಮ 9ನೇ ವಯಸ್ಸಿನಲ್ಲಿಯೇ ಸಾರ್ವಜನಿಕವಾಗಿ ಸಂಗೀತ ಪ್ರದರ್ಶನವನ್ನು ನೀಡಿದ್ದಾರೆ. ನಂತರ ಇವರು ಚೆನ್ನೈಗೆ ತೆರಳಿ ಗಾಯನ ಕ್ಷೇತ್ರದಲ್ಲಿ ಅವಕಾಶವನ್ನು ಹುಡುಕಿಕೊಂಡರು. 1957ರಲ್ಲಿ ಮೊದಲ ಚಿತ್ರಗೀತೆ ಹಾಡಿ ಹಿನ್ನೆಲೆ ಗಾಯಕಿಯಾಗಿ ತಮ್ಮ ವೃತ್ತಿಯನ್ನು ಪ್ರಾರಂಭಿಸಿದರು. 1959ರಲ್ಲಿ ರಾಮ್ ಪ್ರಸಾದರವರೊಡನೆ ಇವರ ಮದುವೆಯಾಯಿತು. ಅವರು ಕೂಡ ಇವರ ಒಂದು ಗಾಯನಕ್ಕೆ ಬೆಂಬಲ ಮತ್ತು ಪ್ರೋತ್ಸಾಹವನ್ನು ನೀಡ್ತಾ ಇದ್ದರು. 1960ರಿಂದ 90ರವರೆಗೆ ದಕ್ಷಿಣ ಭಾರತದ ಅತ್ಯಂತ ಬೇಡಿಕೆಯ ಹಿನ್ನೆಲೆ ಗಾಯಕಿಯಾಗಿದ್ದರು. ಇವರು ಬರೀ ಕನ್ನಡ ಅಷ್ಟೇ ಅಲ್ಲ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ, ಒಡಿಯಾ, ತುಳು, ಕೊಂಕಣಿ, ಬಂಗಾಳಿ, ಸಂಸ್ಕೃತ, ಉರ್ದು, ರಷ್ಯನ್ ಸೇರಿ ಒಟ್ಟು 17ಕ್ಕೂ ಹೆಚ್ಚು ಭಾಷೆಯಲ್ಲಿ ಹಾಡಿದವರು. ಅವರ ಹೆಸರಿನಲ್ಲಿ 48,000ಕ್ಕೂ ಹೆಚ್ಚು ಹಾಡುಗಳಿವೆ. ಅತ್ಯಧಿಕ ಸಂಖ್ಯೆಯಲ್ಲಿ ಹಾಡಿದ ವಿಶ್ವದ ಗಾಯಕರಲ್ಲಿ ಇವರು ಒಬ್ಬರು. ಅಲ್ಲದೆ ಇವರು ಅಪರೂಪದ ಸಾಮರ್ಥ್ಯವನ್ನು ಹೊಂದಿರುವ ಗಾನ ಕೋಗಿಲೆಯಾಗಿದ್ದಾರೆ. ಯಾಕಂತ ಹೇಳಿದ್ರೆ ಇವರು ಮಗುವಿನ ಧ್ವನಿಯಲ್ಲೂ ಹಾಡ್ತಾ ಇದ್ರು, ವಯಸ್ಸಾದ ಮಹಿಳೆ ಧ್ವನಿಯಲ್ಲೂ ಹಾಡ್ತಾ ಇದ್ರು, ಯುವತಿಯ ಧ್ವನಿಯಲ್ಲೂ ಹಾಡ್ತಾ ಇದ್ರು, ಹಾಸ್ಯ ಪಾತ್ರದ ಧ್ವನಿಯನ್ನು ಮಾಡ್ತಾ ಇದ್ರು, ಭಾವಪೂರ್ಣ ಗಾಯನ, ಹೀಗೆ ಹಲವು ರೀತಿಯ ಧ್ವನಿಗಳನ್ನು ನೀಡಬಲ್ಲ ಗಾಯಕಿಯಾಗಿದ್ದರು. ಇವರು ಹಲವು ತಲೆಮಾರಿನ ನಟರ ಚಿತ್ರಗಳಿಗೆ ಹಾಡಿದ್ದಾರೆ. 1000 ಜನ 1000 ರೀತಿಯಲ್ಲಿ ಹಾಡಬಹುದು. ಆದರೆ ಜಾನಕಮ್ಮನ ತರ ಹಾಡುವವರು ಜಾನಕಮ್ಮರವರೊಬ್ಬರೇ ಸರಿಸಾಟಿ. ಅವರು ಹಾಡುವಾಗ ಆ ಗಾಯನದ ಒಂದೊಂದು ಪದಕ್ಕೂ ಸತ್ವ ಮತ್ತು ಜೀವವನ್ನು ತುಂಬುತ್ತಾ ಇದ್ರು. ಆದ್ದರಿಂದ ಇವರನ್ನು ಎಕ್ಸ್ಪ್ರೆಷನ್ ಕ್ವೀನ್ ಅಂತಲೇ ಕರಿತಾ ಇದ್ರು. ಅಂಥ ಚಂದವಾಗಿ ಹಾಡ್ತಾ ಇದ್ರು. ಇವರ ಜೀವನದಲ್ಲಿ ಅನೇಕ ಏರುಪೇರುಗಳು ಸಂಘಟಿಸಿದವು. ಅವರ ಯಜಮಾನರು ಹೋದ ಮೇಲೆ ಅವರು ತನ್ನ ಎಲ್ಲ ಆಸೆಗಳನ್ನು ತ್ಯಜಿಸಿ ತಪಸ್ವಿಯಂತೆ ಬದುಕಿದರು. ತಮ್ಮಲ್ಲಿರುವ 300ಕ್ಕಿಂತ ಹೆಚ್ಚು ಬೆಲೆ ಬಾಳುವ ರೇಷ್ಮೆ ಸೀರೆಗಳನ್ನು ಬಡಬಗ್ಗರಿಗೆ ಹಂಚಿದರು. ತಾನು ಕೇವಲ ಬಿಳೆ ಸೀರೆಯನ್ನೇ ಉಟ್ಟು ಜೀವನವನ್ನು ಕಳೆಯುತ್ತಿದ್ದರು. 2006ರಲ್ಲಿ ಹಿನ್ನೆಲೆ ಗಾಯನದಿಂದ ನಿವೃತ್ತಿಯನ್ನೂ ಪಡೆದರು. ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಹೆಚ್ಚು ಹೋಗುತ್ತಿರಲಿಲ್ಲ. 8 ವರ್ಷದ ಹಿಂದೆ ಅವರ ಪ್ರೀತಿಯ ಮಗ ಮುರಳೀಕೃಷ್ಣ ಅವರು ತೀರಿಕೊಂಡ ಮೇಲೆ ಅವರು ತುಂಬ ದುಃಖಿತರಾಗಿ ಜರ್ಜರಿತರಾದರು. ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಹೋಗ್ತಾ ಇರಲಿಲ್ಲ. ಇವರ ಮಗ ಹೋದ ಮೇಲೆ ಇವರ ಸಂಪೂರ್ಣ ಜವಾಬ್ದಾರಿಯನ್ನು ಇವರ ಕೇರ್ ಟೇಕರ್ ನವೀನ ಎಂಬುವರು ನೋಡಿಕೊಂಡರು.
ಹಾಗಾದರೆ ಈ ನವೀನರು ಯಾರು? ಇವರು ನವೀನ್ ಎಂಬ ಹುಡುಗ 13 ವರ್ಷದವರು ಇರುವಾಗೆ ಇವರು ಜಾನಕಮ್ಮನವರ ಅಭಿಮಾನಿಗಳಾಗಿದ್ದರಂತೆ. ಇವರು 13 ವರ್ಷದಲ್ಲಿರುವಾಗಲೇ ಮನೆಯಿಂದ ದುಡ್ಡನ್ನು ತೆಗೆದುಕೊಂಡು ಚೆನ್ನೈಗೆ ಹೋಗಿ ಜಾನಕಮ್ಮರವನ್ನು ನೋಡ್ಲಿಕ್ಕೆ ಹೋಗಿದ್ರಂತೆ. ಅಲ್ಲೂ 2 ದಿನಗಳ ಕಾಲ ಕಾದು ಅವರನ್ನು ಭೇಟಿಯಾಗಿ ಅವರನ್ನು ಮಾತಾಡಿಸಿ ಬಂದಿದ್ರಂತೆ. ಅಷ್ಟೇ ಅಲ್ಲ, ಅಂದಿನಿಂದ ಆಗಾಗ ಅವರೆಲ್ಲ ಕಾರ್ಯಕ್ರಮಕ್ಕೂ ಹಾಜರಿರ್ತಿದ್ರಂತೆ. ಮತ್ತು ಅವರ ಕುಟುಂಬದವರು, ಇವ್ರ ಕುಟುಂಬದವರು ಅವ್ರ ಮನೆಗೆ ಹೋಗೋದು, ಅವ್ರ ಕುಟುಂಬದವರು ಅಂದರೆ ಜಾನಕಮ್ಮರ ಕುಟುಂಬದವರು. ಮೊದಲು ಜಾನಕಮ್ಮನವರು ಚೆನ್ನೈನಲ್ಲಿದ್ದರು, ಆಮೇಲೆ ಇವರು ನವೀನ್ ಅವರು ಮೈಸೂರಲ್ಲಿದ್ದರು. ಮೈಸೂರಿಗೆ ಬರ್ತಾ ಇದ್ದರಂತೆ, ಮೈಸೂರಿಂದ ಚೆನ್ನೈಗೆ ಹೋಗ್ತಾ ಇದ್ದರಂತೆ. ಹೀಗೆ ಒಡನಾಟ ದಿನೇ ದಿನೇ ಹೋದಂತೆ ಜಾಸ್ತಿ ಆಯಿತು. ಆಮೇಲೆ ಅವ್ರ ಮಗ ತೀರ್ಕೊಂಡ್ಮೇಲೆ ಅವರ ಸಂಪೂರ್ಣ ಜವಾಬ್ದಾರಿಯನ್ನು ಈ ನವೀನ್ ಅವರೇ ತೆಗೆದುಕೊಂಡ್ರು. ಅವರ ಟೇಕ್ ಕೇರ್ ಮಾಡ್ತಾ ಇದ್ರು. ಅವರ ಆಗು ಹೋಗುಗಳನ್ನೆಲ್ಲದನ್ನು ಅವರೇ ವಿಚಾರಿಸ್ಕೊಳ್ತಾ ಇದ್ರು. ಆದರೂ ಜನರು ಏನು ಹೇಳ್ತಾರೆ ಅಂದರೆ, ಅವ್ರ ಹತ್ರ ಬಹಳ ಹಣ ಇತ್ತು, ಅದಕ್ಕೆ ಅವ್ರು ನೋಡ್ಕೊಳ್ತಾ ಇದ್ರು. ಅಲ್ಲಿ ಹಣ ಮುಖ್ಯ ಆಗೋದಿಲ್ಲ, ಪ್ರೀತಿ. ಅವರು ತನ್ನ ಸ್ವಂತ ಮಗನಂತೆ ನೋಡ್ಕೊಳ್ತಾ ಇದ್ದಾರಂತೆ ನವೀನು ಕೂಡ. ಇವರು ಕೂಡ ಅವ್ರನ್ನ ತನ್ನ ಸ್ವಂತ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾ ಇದ್ದಂತೆ. ಅವರನ್ನು ಗೃಹಬಂಧದಲ್ಲಿಟ್ಟಿದ್ರು. ಅವರನ್ನು ಯಾರಿಗೂ ನೋಡ್ಲಿಕ್ಕೂ ಕೊಡ್ತಾ ಇರಲಿಲ್ಲ ಅಂತ. ಅಲ್ಲ, 80 ವರ್ಷ ಆದ ಮೇಲೆ ಅವರನ್ನು ಬಹಳ ಜನರು ಹೋಗಿ ಭೇಟಿಯಾಗಿ ಮಾತಾಡಿಸ್ತಾ ಇದ್ದರೆ ಅವರ ಆರೋಗ್ಯದ ಗತಿ ಏನಾಗಬಹುದು? ಆ ಒಂದು ಕಾರಣದಿಂದ ಅವರು ಬರುವವರನ್ನು ತಡೆತಿರಬಹುದು. ಅದಕ್ಕೆ ನಾವು ಇಲ್ಲ ಸಲ್ಲದ ಇದನ್ನು ಅವರ ಮೇಲೆ ಅಪವಾದಗಳನ್ನು ಹೊರಿಸಬಾರ್ದು. ಯಾಕೆಂದರೆ ಹೇಳಿದ್ರೆ, ಸ್ವಂತ ಮಕ್ಕಳೇ ತಂದೆ ತಾಯಿಗಳನ್ನು ನೋಡದೇ ಇರುವ ಈ ಒಂದು ಕಾಲದಲ್ಲಿ ರಕ್ತ ಸಂಬಂಧವಿಲ್ಲದ ಒಬ್ಬ ಅಭಿಮಾನಿ ಅಷ್ಟು ಪ್ರೀತಿಯಿಂದ ಅವರನ್ನು ನೋಡ್ಕೊಳ್ತಾ ಇದ್ದ ಅಂದರೆ ಅದು ನಿಜವಾಗೂ ಹೊಗಳಬೇಕಾದಂಥ ವಿಷಯನೇ. ಅವನು ಅವರನ್ನು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಹೀಗಿರುವಾಗ ಅವರಿಗೆ ಅಸ್ತಮ ಇತ್ತು. ಹೀಗಾಗಿ ಅವರಿಗೆ ಹಾರ್ಟಿನ ಪ್ರಾಬ್ಲಮ್ ಇತ್ತು. ಹೀಗಾಗಿ ಅವರು ಮೊನ್ನೆ ನಿಧನರಾದರು. ಇವರ ಒಂದು 500 ಕೋಟಿ ಆಸ್ತಿ ಇತ್ತಂತೆ. ಆ ಆಸ್ತಿಯಲ್ಲಿ ಅರ್ಧ ಆಸ್ತಿಯನ್ನು ಅನಾಥಾಶ್ರಮಕ್ಕೆ ಬರೆದು ಕೊಟ್ಟಿದ್ದಾರಂತೆ. ಇನ್ನು ಅರ್ಧ ಆಸ್ತಿಯನ್ನು ಈ ನವೀನನ ಹೆಸರಿಗೆ, ಅವ್ರ ಮನೆ ಕೆಲಸದವರ ಹೆಸರಿಗೆ, ಹಾಗೂ ಅವರಿಗೆ ಒಬ್ಬಳು ಅಪ್ಸರ ಹೇಳುವ ಮೊಮ್ಮಗಳಿದ್ದಾಳೆ. ಅವಳ ಮಗನ ಹೆಂಡತಿ ಡೈವರ್ಸ್ ಕೊಟ್ಬಿಟ್ಟಿದ್ದಾರೆ. ಅವರಿಗೆ 2 ಮಂದಿ ಹೆಣ್ಮಕ್ಕಳಿದ್ಲು. ಒಂದು ಮೊಮ್ಮಗಳು ಭಾಳ ವರ್ಷದ ಹಿಂದೆ ತೀರ್ಕೊಂಡು ಬಿಟ್ಟಿದ್ದಾಳೆ. ಇನ್ನೊಂದು ಮೊಮ್ಮಗಳು ಅಪ್ಸರ ಹೇಳುವವಳು ಬಿಸ್ನೆಸ್ ಮಾಡ್ತಾಳೆ. ಅವಳು ಆಗಾಗ ಬಂದು ಹೋಗ್ತಾ ಇದ್ದರಂತೆ. ಅದನ್ನು ಅವರ ಹೆಚ್ಚು ಒಂದು ಕೇರ್ ಟೇಕರನ್ನು ಈ ನವೀನ್ ಹೇಳೋ ಹುಡುಗನೇ ಮಾಡ್ತಾ ಇದ್ದ. ಇವರಿಗೆ ಮೈಸೂರಂದರೆ ತುಂಬ ಪ್ರೀತಿಯಾಗಿತ್ತು. ಅದಕ್ಕಾಗಿ ಅವರು ತನ್ನ ಕೊನೆಯ ಒಂದು ದಿನಗಳಲ್ಲಿ ಮೈಸೂರಲ್ಲೇ ಉಳಿಲಿಕ್ಕೆ ಇಷ್ಟಪಟ್ಟು ಅಲ್ಲೇ ಮನೆ ಮಾಡಿಕೊಂಡಿದ್ರು. ಆ ನವೀನ್ ಕೂಡ ಅಲ್ಲೇ ಇದ್ದ, ಅವ್ರ ಜೊತೆಯಲ್ಲೇ ಇದ್ದ. ಅವರ ಹೆಸರಿನಲ್ಲಿ ಒಂದು ಫರ್ನಿಚರ್ ಅಂಗಡಿ ಕೂಡ ಅವನು ತೆರೆದಿದ್ದ. ಅದನ್ನು ನೋಡಿಕೊಂಡು ಜಾನಕಮ್ಮನವ್ರು ನೋಡ್ಕೊಂಡು ಇದ್ದ ಅಂತ ತಿಳಿದು ಬಂದಿದೆ. ಇವರು ಕನ್ನಡದ ಮೊದಲ ಹಾಡನ್ನು ಹಾಡದ್ದು ಮೈಸೂರಿನಲ್ಲಿಯೇ. ತನ್ನ ಕೊನೆಯ ಕನ್ನಡ ಕಾರ್ಯಕ್ರಮವನ್ನು ಮಾಡಿದ್ದು ಮೈಸೂರಿನಲ್ಲಿಯೇ. ಕೊನೆಯ ಉಸಿರನ್ನು ಬಿಟ್ಟದ್ದು ಮೈಸೂರಿನಲ್ಲಿಯೇ. ಈ ಸ್ವರ ಸರಸ್ವತಿ, ಸ್ವರಗಂಗೆ ಇವರ ಜಾನಕಮ್ಮನವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ನಮಸ್ಕಾರ. 2 ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ.